ಕಾಕ ಜೇನೈತಿ ನೋಡತಮ್ಮ ಕಾತರ ಕಂಟ್ಯಾಗ ನಾ ಹೇಳ್ತಿಲ್ಲ ಹ್ಯಾಂಗ ಬಿಡಿಸ್ಬೇಕು ಜೇನೈತಿ ನೋಡತಮ್ಮ ಕಾತರ ಕಂಟ್ಯಾಗ ಅಲ್ಲಿ ಕಾಣಿಸ್ತೈತಿ ರಟ್ಟಗೊಳ್ಳಿ ಸಂಧ್ಯಾಗ ಅಲ್ಲಿ ಕಾಣಿಸ್ತೈತಿ ರಟ್ಟಗೊಳ್ಳಿ ಅಲ್ಲಿ ಕಾಣಿಸ್ತೈತಿ ರಟ್ಟಗೊಳ್ಳಿ ಸಂಧ್ಯಾಗ ಹೋದರೆ ರಟ್ಟಗೊಳ್ಳಿ ಬಡುತ್ತೈತಿ ಜನ ತಂದೆ ನದ್ರ ಕಾತರ ಕಂಟಿ ಹಿಡುತ್ತೈತಿ ಈ ಕಂಟಿ ಹಂಗ್ ಮಾಡೋದು ಕಂಟಿ ಸಾವಿರ ಕೊಡ್ಲಿ ಅಂತಾರ ಉತ್ತಮವಾದ ಕೊಡ್ಲಿ ತೆಗೆದು ಕೊಳ್ಳುವುದೈತಿ ಉತ್ತಮವಾದ ಕೊಡ್ಲಿ ತೆಗೆದು ಕೊಳ್ಳುವುದೈತಿ ಅವನ ನೆಲ್ಲ ನೆಲ್ಲಕ್ಕ ಸೌರಿ ತಗುದೈತಿ ಅವನ ನೆಲ್ಲ ನೆಲ್ಲಕ್ಕ ಸೌರಿ ತಗುದೈತಿ ಮಾರಿ ಕಳ್ಸೊಂಡಿಲ್ಲ ಒಳ ಒಮ್ಮೆ ಸ್ವಲ್ಪ ಕತ್ತಲವಾದ ಹುಳವು ಎದ್ದ ಹಾಕ್ತೈತಿ ಏನ ತುಪ್ಪವನ್ನೆತ್ತಿ ಹುಟ್ಟವ ಸೊಟ್ಟ ಮಾಡುತ್ತೈತಿ ಅಲ್ಲಿ ಹೆಂಗ್ ಹೋಗ್ಬೇಕು ಅಲ್ಲಿ ಹೆಂಗ್ ಹೋಗ್ಬೇಕು ಹುಲ್ಲ ಮಾಡದೆ ಹೋಗೂರ ಅಲ್ಲಿಗೆ ಹೋಗುದೈತಿ ಹುಲ್ಲ ಮಾಡದೆ ಹಗುರ ಅಲ್ಲಿಗೆ ಹೋಗುದೈತಿ ನಾವು ಸ್ವಾರ್ಥದಿಂದ ಜೇನ ಕಟ್ಟಿ ರಟ್ಟಗೊಳ್ಳಿ ಹತ್ತೈತಿ ಹೌದಲ್ಲ ರಜಗುಣ ತಮಗುಣ ಕಾತರ ಕಂಟಿ ಬಡುತ್ತೈತಿ ಬಡದೈತಿ ಮುಚ್ಚಾಕೈತಿ ಮಾತ್ರ ಏನ್ ಮಾಡ್ಯಾರ ಮನುಷ್ಯನಲ್ಲಿ 3 ಗುಣಗಳು ಬಹಳ ಬೆರಿಕೆದಾವ ಆ ಗುಣಗಳ ರಜಗುಣ ಮತ್ತು ತಮ್ಮ ಗುಣ ಅಂತ ಹೇಳ್ತಾರ ಇನ್ನೊಂದು ಗುಣ ಯಾವ್ದ್ರಿ ಇನ್ನೊಂದು ಗುಣ ಹೇಳ್ತೀನಿ ಹೇಳ್ರ ರಜಗುಣ ರಟ್ಟಗೊಳ್ಳಿ ಹಬ್ಬೈತಿ ಹಬ್ಬೈತಿ ಗುಣ ಕಾತರ ಕಂಟಿ ಬಡುತ್ತೈತಿ ಬಡದೈತಿ ಮತ್ ಈ ಕಂಟಿ ಸೌರ ಕೊಡ್ಲಿ ಅಂತ ಇನ್ನೊಂದು ಯಾವ್ದು ಕೊಡ್ಲಿ ನಿಜ ಜ್ಞಾನ ರೂಪ ಕೊಡ್ಲಿ ಮ್ಯಾಲಕ್ಕ ಎತ್ತುದೈತಿ ನಿಜ ಜ್ಞಾನ ರೂಪ ಕೊಡ್ಲಿ ಮ್ಯಾಲಕ್ಕ ಎತ್ತುದೈತಿ ಅದನ್ನ ಸತ್ವ ಗುಣದಿಂದ ಸೌರಿ ಸತ್ತು ಗುಣ ಈ ಊರು ತುಂಬಣ ಹಾಕಿ ರಜೋತ್ತಮ ಈ ಊರು ರಜೋತ್ತಮ ತಗದ್ ಹೋಗಿ ಬಿಟ್ಟಾರ ನಮ್ಮ ಅಪ್ಪ ಶಂಕರ ಶಾಸ್ತ್ರಗಳು ತಿರ್ತೀರಿ ಮೊದಲಿಗೆ ಇಲ್ಲಿ ನಮ್ಮ ಅಪ್ಪ 9 ತಿಂಗಳು 9 ದಿವಸ 39 ತಿಂಗಳಿಗೆ ಹುಟ್ಟಾರ ನಮ್ಮ ಅಪ್ಪ ಬಂತಾಳ ಅಪ್ಪ ಅವ್ರಿಗೆ ಅಲ್ಲಿ ನಿಮ್ ಕಡೆ ಬರ್ತತ್ಲ ಬಂತನಾಳ ಶಿವಗಳೇ ಇವ್ರು ಇಲ್ಲಿಯವ್ರ ಬಂತನಾಳ ಸಾತ್ವಿಕ ಗುಣದಿಂದ ಅಂತವ್ರು ಇಲ್ಲಿ ಹುಟ್ಟ್ಯಾರ ಆದ್ರೆ ಆ ಗುಣದಿಂದ ನಮ್ಮ ಕಡೆ ಬರ್ಬೇಕಂತ ಮಹಾತ್ಮ ಹೇಳ್ತಾರ ಅದಕ್ಕೇನ್ ಹೇಳ್ತಾರ ಅದಕ್ಕ ಸಾತ್ವಿಕ ಗುಣ ಅಂತಾರ ಮಹಾತ್ಮನ ಮಾತು ಹೇಳ್ತಾರಿ ಏನ್ ಹೇಳ್ತಾರ ನೀನು ಅಲಿದು ಪಾದವನಿಟ್ಟ ನೆಲವೇ ಸೂಕ್ಷ್ಮ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅದಕ್ಕೆ ಏನ್ ಹೇಳ್ತಾರಂದ್ರೆ ನೆಲ ಜಲ ಅವ ಶುದ್ಧ
ಇದು ಬಿಜಾಪುರ ಜಿಲ್ಲಾ ಅಂದ್ರೆ ಶರಣರ ನಾಡು. ಎಂತೆಂತ ಮಹಾತ್ಮ ಅಂದ್ರೆ ಬಂತಾಳ ಅಪ್ಪವ್ರ ನಾಡು. ಹೌದಲ್ಲ. ಹಾ, ಲಕ್ಷಾಣ ಸಿದ್ದಲಿಂಗ ಮಹಾರಾಜರು, ಮುಗಳಕೋಳಿ ಯಲ್ಲಪ್ಪ ಮಹಾರಾಜರು, ಹಾ, ಎಲ್ಲಪ್ಪ ಮಾಡೋದು. ಭಾಗ್ಯವಾಡಿ ಬಸವಣ್ಣಪ್ಪ ಅವರು, ಬಸವಣ್ಣವರು ಇದೆಲ್ಲ ಬಾಗೇವಾಡಿ ತಾಲೂಕು ಇದೆ. ಸಿದ್ದೇಶ್ವರ ಅಪ್ಪಾಜಿ ಅವರು, ಹಾ, ಇವರೆಲ್ಲ ನೆಲೆಸಿಂತ ನಾಡ ಅಂತ ಅಂತ ಭಾರತ ದೇಶದಾಗ ಸತ್ತುಗುಣ ಬೀಜ ಬಿತ್ತಿದವ್ರು ಇವ್ರ. ಅವರು ಯಾರು ಬಿತ್ತಿಲ್ಲ. ನೀವು ಹುಟ್ಟ್ರಿ, ನಿಮ್ ಹೊಟ್ಟೆ ನಾವು ಹುಟ್ಟಿದ್ವಿ. ಹಾ, ನೀವು ಸತ್ತುಗುಣ ಬಿತ್ಕೋತ ಹೋರಿ ಯಾಕೆ ಹೇಳ್ತಾನ. ಹೌದಲ್ಲ. ಮತ್ ಏನ್ರ ಮಾತ್ ಯಾವ್ದು ಬಿತ್ತಿಲ್ರಿ ರಜಗುಣ ಅಂದ್ರೆ. ಹೆಂಗಂದಿ? ರಜಗುಣ ಅಂದ್ರೆ ಬರೀ ಜಗಳ ಆಗ್ತದ. ಹೌದು, ರಜೋಗುಣ. ತಮ್ಮ ಗುಣ ಅಂದ್ರೆ ಮಂದ ಹೋಗೋದು. ನಿನ್ನೆ ಚೈನಿ ಮಾಡಿ ಉಂಡದ್ ಇವತ್ ನೆಪ ಆಗುದಿಲ್ಲ. ಅಟ್ ಕಾತೈತೆ. ಹೌದಲ್ಲ, ಖರೆ ಅದು. ಹೇಳಿ ಮುಂದೆ. ಯಪ್ಪ, ಇಂಥ ಸತ್ತು ನಾವು ಉತ್ಪತ್ತಿ ಮಾಡಿಕೊಂಡ್ರೆ ನಮ್ಮ ಮನುಷ್ಯ ಪಾವನ ಆಕತಿ, ನಮ್ಮ ಜೀವನಿಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಯಾಕ ರಜೋತ್ತಮ ಸತ್ವ ಗುಣಗಳುಂಡ್ರಿ, ಅವು ಬರ್ಬೇಕಾರ ಏನ್ ಊಟ ಮಾಡ್ಬೇಕು? ನೀನ ಚಿಕನ ಮಟನ ಅಲ್ಲಿ ನೋಡು. ಒಂದ್ ಹೇಳಿ ಏಕಕಾವು. ಚಿಕನ ಮಟನ್ ತಿಂದ್ರ ಎಲ್ಲಾರ ಅದು ಬರ್ತೈತೆ ಸತ್ತು ಗುಣ. ಆಹಾರದಾಗ ಗುಣ. ಮಟನ್ ಚಿಕನ್ ತಿಂದ್ರ ತಮರ್ಷ ಗುಣ ಉತ್ಪತ್ತಿ ಆಕತಿ, ರಜೋ ಗುಣ ಉತ್ಪತ್ತಿ ಆಕತಿ. ಸಿಟ್ಟು ಮಾಡೋದು, ಜಗಳ ಹಚ್ಚೋದು, ಊರ್ ಮಣಿ 1 ಮಣಿ ಹೋದ್ 9 ಮಣಿ ಮಾಡುದು. ಮಣಿ 3 ಬಾಗಿಲ ಧಾರಾವಾಹಿತ್ರಿ ಹಿಂದಕ್ಕ ಹಂಗಾಕಿ ಒಳ್ಳೆಯದನ್ನ ತಿನ್ಬೇಡ್ರಿ. ಮಾತ್ಮರ ಪ್ರಸಾದ, ಮಾತ್ಮರ ಊಟ ಮಾಡ್ಬೇಕು. ಸಿದ್ದೇಶ್ವರಪ್ಪ ಕಣ್ಣಿಗಣ್ಣಿ ಊರ್ನಿಗೆ ಹೋಗಿದ್ದೆವು. ಗುರು ಪೂರ್ಣಿಮಾ ಈಗಾರು ಮಾಡ್ತಾರ ಅವ್ರು ಅಪ್ಪವ್ರದ. ಅಂತಲ್ಲಿ ಹೋದ ನಿತ್ಯ ಪ್ರಸಾದ ಮಾಡ್ಬೇಕು. ಮಾತ್ಮರ ದರ್ಶನ ದಿನನಿತ್ಯ ಸಂಜೆಗೆ ಪ್ರವಚನ. ಸಾತ್ವಿಕ ಆಹಾರ ಮತ್ತೆ ಅದಕ್ಕೆ ಸಾತ್ವಿಕ ಆಹಾರ ಅಂತಾರೆ. ಹೌದು. ಅಲ್ಲಿ ಎಲ್ಲೆಲ್ಲ ಕುಡುದು ನಿಮ್ಮ ಬ್ರ್ಯಾಂಡಿ ಬಾರ ನೆನೆಗ ಹಿಂಗಂದಿ. ಅಪ್ಪವ್ರ ತೀರ್ಥನ ಕುಡಿಬೇಕು, ತೆಂಗಿನ ಕೊಬ್ಬರಿನೇ ತಿನ್ನಬೇಕು. ಮತ್ತ ಅವ್ರು ಕೊಟ್ಟಂತ ಪ್ರಸಾದ ಊಟ ಮಾಡಿ. ಇಲ್ಲ, ಈಗ ನೀವೆಲ್ಲ ಕುಡಿತಿರೋದಕ್ಕೆ ದಾರ್ವತ್ತಾರ. ಮತ್ತ ಸದಾಶಿವ ಕೊಡೋದಕ್ಕೆ ಯಾಕೆ ತೀರ್ಥ ಅಂತ ನಿಮ್ಗೆ ಯಾಕೆ ದಾರ್ವ? ಅದನ್ನ ಮಾಡ್ಯಾರತ್ತ ಇವ್ರು ಮಾಡಕ್ ಹತ್ಯಾರ. ಸದಾಶಿವಪ್ಪ ಮಾಡ ನಾವ್ ಮಾಡಿದ್ರೆ ಉಳಿತೇವ. ಅವರು ಹೊಳಿನ ಕಾರ್ಯ ಮಾಡೋಣ. ನಮ್ಮ ಅಪ್ಪ ಸದಾಶಿವ ಅವರು ಹುಚ್ಚನ ಕುಡಿದ್ರೆ ಒಂದು ಮಾತು ಹೇಳ್ತೀನಿ. ಹೌದು. ಮುಂದಿಂದು, ನಡಿವಿಂದು, ಹಿಂದಿಂದು ಒಟ್ಟು ಬರ್ದಿಟ್ಟು ಹೋಗ್ಯಾನ ಕಾಲಜ್ಞ ಆಗು ಹೋಗುಗಳು. ನಾವು ಕುಡ್ಕತ್ತೀರ ಕುಡ್ಕತ್ತೀರಿ ನೀ ಹೆಂಗ? ಅವ್ರು ಕುಡಿದಿದ್ದು ಅನಾಥ ಬರಂಗಿಲ್ಲ ಹಂಗ ತೀರ್ಥ ಅಂದ್ರು. ಅವ್ರು ತೀರ್ಥ ಮಾಡಿ ಕುಡ್ದಾರ. ನಿಮ್ಗೆ ಯಾಕೆ ಕುಡುಕ್ರಂದ್ರು? ನಮಗ್ ಕುಡಕ್ರತಾರ. ನಾವ್ 28 ಮಂದಿ ಕುಡಾರು. ನನಗೆ ಹೇಳಿ, ನಿಂದ ಹೇಳಿ, ನಂದ್ ಹೇಳಿ ಕುಡಿದ್ ಯಾಕಡೆ ಘಟದಾಗ ಬಿಡುದಾಕತ್ತೋ, ಎಣ್ಣೆ ಹಾಕತ್ತೋ, ಎಲ್ಲಿ ಊರಿಗೆ ಹೋಗ್ತಾರೋ, ಯಾವತ್ತಿಗೆ ಜನ ಮಕ್ಳಿಗೆ ಬೆಟ್ಟಾಕಾರೋ, ನೀವೆಲ್ಲ ಮನೆಗೆ ಊಟ ಮಾಡ್ತಾರೋ. ಹಿಂಗಪ್ಪ ನಮ್ದು. ಯಾರು ಮುಂದ? ನಿತ್ಯ ಸತ್ವ ಗುಣದಿಂದ ಅದು ತಯಾರಾಗತಿ. ಅದು ಸತ್ವ ಗುಣದಿಂದ ನೀನು ತಯಾರಾಗತಿ. ಅಲ್ಲಿ ಅಭ್ಯರ್ಥಿ ರೊಟ್ಟಿgali ಸಂದಾಗ, ಅಲ್ಲಿ ಕಾಣಿಸ್ತದೆ ರೊಟ್ಟಿgali ಸಂದಾಗ. ರಾಮಲಿಂಗರ ಪಾದಕ್ಕೆ ನಾವು ಹೊಂದುದೈತಿ. ಹಿಂದಿ ತಾಲೂಕಿನ ಸರಿಯಳು ರಾಮಲಿಂಗನ ಪಾದಕ್ಕೆ ನಾವು ಹೊಂದುದೈತಿ. ಮತ್ತ ಅಲ್ಲಿ ಹೆಂಗ್ ಹೊಂದಬೇಕು? ಅಲ್ಲಿ ನಾನು ಅನ್ನೋದಿಲ್ಲ. ಯಾವ ಪ್ರಕಾರ ಹೊಂದಬೇಕು? ಹಿಂಗೆ ಇನ್ನೊಂದು ತಾಸು ಬಿಟ್ಟು ನಾ ಬಿಟ್ಟು ನೀ ಎಂದು